ಈ ಸರ್ಕಾರಕ್ಕೆ ಮೂಗುದಾರ ಹಾಕೋದ್ರಲ್ಲಿ ನೀವು ಮಾಡಿರುವಂಥ ಹೋರಾಟ ಏನು? ಇಷ್ಟೆಲ್ಲ ಬಜೆಟ್ ಬಗ್ಗೆ ಹೇಳ್ತಾ ಇದ್ರೆ, ಇಷ್ಟೆಲ್ಲ ಆಗಿದೆ, ಇವ್ರು ಏನು ಮಾಡಿಲ್ಲ ಅಂತ ಹೇಳ್ತಾ ಇದ್ರೆ, ನಿಮ್ಮ ಹೋರಾಟ ಏನು ಅಂತ ನೋಡಿ. ಸರ್ಕಾರಕ್ಕೆ ಮನುಷ್ಯನ ಚರ್ಮ ಇದ್ರೆ ನಾವು ಹೊಡೆಯುವಂಥದ್ದು, ಚುಚ್ಚುವಂಥದ್ದು, ಹೇಳುವಂಥದ್ದು ಕೇಳಿಸ್ತದೆ. ಚುಚ್ಚೋದಾದ್ರೂ ನೋಡ್ಬೇಕಲ್ಲ, ಚುಚ್ಚೋದು ನೋಡ್ಲಿಲ್ಲ, ಹೊಡೆಯೋದು ನೋಡ್ಲಿಲ್ಲ ನಾವು. ನೋಡಿ ಅರುಣ್, ಪ್ರತಿ ಸಂದರ್ಭದ ಬೆಲೆ ಏರಿಕೆ ಮಾಡಿದಾಗ ಪ್ರತಿಯೊಂದು ಸಂದರ್ಭದಲ್ಲೂ ಈ ಸರ್ಕಾರ ಹೆಚ್ಚಿಸಿದ್ರು ಏನು ಕೇಳ್ತಾನೆ. ಅದೇ ಎಕ್ಸ್ಕಾರ್ಡಿಯಲ್ಲಿ ಒಂದು ಪೋಸ್ಟ್ ಹಾಕೋದು, ನಿಮ್ಮ ಪಕ್ಷದ ಕಚೇರಿಯಲ್ಲಿ ಕೂತ್ಕೊಂಡು ಸುದ್ದಿಗೋಷ್ಠಿಯನ್ನ ಮಾಡೋದು. ಅರುಣ್ ಒಂದು ನಿಮಿಷ ಇರಿ. ಲಾಸ್ಟ್ ಟೈಮು ವಿಧಾನಸಭೆ ಅಧಿವೇಶನ ನಡೀತು, ಮುಂಗಾರು ಅಧಿವೇಶನ ನಡೀತು. ಸಿದ್ದರಾಮಯ್ಯನವರು ಉತ್ತರ ಕೊಡೋಕ್ಕಾಗ್ದೇ ಪತ್ರಿಕಾಗೋಷ್ಠಿ ಮಾಡಿ ಅಡ್ವರ್ಟೈಸ್ಮೆಂಟ್ ಕೊಡ್ತಾರೆ ಮುಖ್ಯಮಂತ್ರಿಗಳು. ತಾನು ಮಾಡಿದಂಥ ಮೂಢ ಹಗರಣದ ಕೇಸಲ್ಲಿ ಉತ್ತರ ಕೊಡಕ್ಕಾಗಿಲ್ಲ. ನಿಮ್ದು ಹೇಳಿ, ನಾವು ಇನ್ನೆಷ್ಟು ಹಾಲಿನ ಬೆಲೆ ಜಾಸ್ತಿ ಮಾಡೋರು, ರಿಜಿಸ್ಟ್ರೇಷನ್ ಫೀಸ್ ಜಾಸ್ತಿ ಮಾಡೋರು, ಸ್ಟಾಂಪ್ ವ್ಯಾಲ್ಯೂ ಜಾಸ್ತಿ ಮಾಡೋರು, ವಿದ್ಯುತ್ ದರ ಜಾಸ್ತಿ ಮಾಡಿದ್ರು. ನಮ್ಮ ರಾಜ್ಯದ ದುರಾದೃಷ್ಟ ಏನು ಅಂತಂದ್ರೆ, ಹೋರಾಟ ಮಾಡೋಕೆ ಒಂದು ಗಟ್ಟಿಯಾಗಿ ಒಂದು ಪಕ್ಷ ಇಲ್ಲಂಗೆ ಆಗ್ಬಿಟ್ಟಿದೆ. ಎರಡು ಮೈತ್ರಿ ಮಾಡ್ಕೊಂಡ್ರು ಕೂಡ ನೀವು ಎರಡೂ ಪಕ್ಷಗಳು ಸೇರ್ಕೊಂಡ್ರು ಒಂದು ಹೋರಾಟ ಮಾಡದಿರುವಂತ ಪರಿಸ್ಥಿತಿಗೆ ನಮ್ಮ ರಾಜ್ಯ ಬಂದು ತಲುಪಿದೆ. ವೆರಿ ಸ್ಯಾಡ್ ಅನ್ಸಲ್ವಾ ಮಂಜೇಗೌಡ್ರೆ? ಬಿಜೆಪಿ ಜೊತೆ ಮೈತ್ರಿ ಮಾಡ್ಕೊಂಡು ಸಿದ್ದರಾಮಯ್ಯ ಅವ್ರ ಇಷ್ಟ ಎಕ್ಸ್ ಖಾತೆಯಲ್ಲಿ ಒಂದು ಹಾಕೊಂಡು ಕೂತ್ಕೊಂಡಿರ್ತೀರಾ ಪೋಸ್ಟ್, ಇಲ್ಲ ನಿಮ್ಮ ಇದ್ರಲ್ಲಿ ಒಂದು ಸುದ್ದಿಗೋಷ್ಠಿ ಮಾಡ್ಕೊಂಡು ಬೀದಿಗಿಳಿದು ಹೋರಾಟ ಮಾಡಿ. ಇವಾಗ ನಿನ್ನೆ ಹೋರಾಟ ಮಾಡ್ತಾರೋ ಲೀಡರ್ಸ್ಗಳು ಎಸ್ಸಿಪಿ ಟಿಎಸ್ಪಿ ಹಣದ ಬಗ್ಗೆ ಹೋರಾಟ ಮಾಡಲ್ಲ. ಎಸ್ಸಿಪಿ ಟಿಎಸ್ಪಿ ಹಣದ ಬಗ್ಗೆ ಎಷ್ಟು ಹೋರಾಟ ಮಾಡಿ, ಬಜೆಟ್ ಬಗ್ಗೆ ಇವತ್ತು ಯಾವ ರೀತಿಯಾಗಿ ಇರಬೇಕಾಗಿತ್ತು, ಎಸ್ಸಿಪಿ ಟಿಎಸ್ಪಿ ಹಣದ ಬಗ್ಗೆ ಎಷ್ಟು ಹೋರಾಟ ಆಗ್ತಾ ಇದೆ. ಬರ್ತೀನಿ ದುರಾದೃಷ್ಟನೇ ಜನಸಾಮಾನ್ಯರದು. ಒಂದೊಂದ್ಸತಿ 5 years ನಾವು ಬಿಜೆಪಿ ಅಂತ ಏನಾಗಿದೆ ಸರ್ಕಾರದ ಈ ಪರಿಸ್ಥಿತಿಯ ವಿಚಾರದಲ್ಲಿ ಇವ್ರನ್ನ ನಂಬ್ತೀವಿ, ಒಂದ್ 5 ವರ್ಷ ಎಲ್ಲೂ ಇರಲ್ಲ ನಾವು. ಬಂದೆ ಮೇಡಮ್ ಮಂಜೇಗೌಡ್ರೆ, ಸರ್ಕಾರದ ವಿಚಾರದಲ್ಲಿ ನಾವು ಮಾತನಾಡ್ತೀವಿ. ಬಜೆಟ್ ಅನ್ನು ಇವತ್ತು ಹೇಳಿದ್ದಾರೆ, ಅದ್ರ ಬಗ್ಗೆ ಲೆಕ್ಕ ಒಂದಿಷ್ಟು ಕೊಡ್ತಾರೆ, ಅದ್ ಮಾಡಿದೀವಿ ಇದ್ ಮಾಡಿದೀವಿ ಅಂತ ಹೇಳ್ತಾರೆ. ಬಟ್ ಕೇಳಬೇಕಾಗಿರುವಂಥವ್ರು ಅಧಿಕೃತವಾಗಿ ನೀವೇ. ಹೌದು, ಇಬ್ಬರು ಮೈತ್ರಿ ಪಕ್ಷಗಳು ಕೂತ್ಕೊಂಡು ಕೇಳಬೇಕಾಗಿತ್ತು. ಕೇಳುವಂಥದ್ದಲ್ಲಿ ನೀವು ಆತ್ಮಸಾಕ್ಷಿಯನ್ನು ಮುಟ್ಕೊಂಡು ಹೇಳಿ ಇದ್ರೆ, ನಾವು ನಿಜವಾಗಿಯೂ ಕೂಡ ಈ ಸರ್ಕಾರಕ್ಕೆ ಮೂಗುದಾರಣಕ್ಕೆ ಹಿಡಿದಿದ್ದೀವಿ, ಹೋರಾಟ ಮಾಡಿದೀವಿ ಅಂತ ಹೇಳಿ ನೋಡೋಣ. ಸರ್ ಏನಾಗಿದೆ ಅಂದ್ರೆ ನಿಮಗೂ ಚೆನ್ನಾಗಿ ಗೊತ್ತು, ನನಗೂ ಚೆನ್ನಾಗಿ ಗೊತ್ತು. ಇಲ್ಲ ಸರ್, ತಮ್ಮ ಚರ್ಚೆ ನಾನು ಕೇಳಿದ್ದೀನಿ, ಹಲವಾರು ಸರಿ ಕೇಳಿದ್ದೀನಿ. ಸರ್ಕಾರದ ಬಗ್ಗೆ ತಾವು ಬಿಸಿ ಮುಟ್ಟಿಸ್ತಾ ಇರ್ತೀರಿ. ಬಟ್ ನಾವು ಮಾಡ್ಬೇಕಾದ ಕೆಲಸ ನೀವು ಮಾಡ್ತಾ ಇದ್ದೀವಿ ಸರ್. ಒಂದು ಇದರಲ್ಲಿ ಸ್ವಾತಂತ್ರ್ಯದಲ್ಲಿ ಇವತ್ತು ಕಾನ್ಸ್ಟಿಟ್ಯೂಷನ್ 4, ಅದರಲ್ಲಿ ನಿಮ್ದು ಒಂದು ಸ್ತಂಭ ಇದೆ ಸರ್. ಸೊ ಮಾಡ್ತೀನಿ, ನಮ್ದು ಬಿಟಾಕಿ ಸರ್, ವಿರೋಧ ಪಕ್ಷ. ನಾನು ಬರ್ತೀನಿ, ಅಲ್ಲಿ ಬರ್ತೀನಿ ಸರ್. ಇಲ್ಲಿ ಏನಾಗಿದೆ ಸರ್, ಏನು ಮಾಡಿದರೆ ಅವರಿದ್ದಾಗ ಏನಾಗಿತ್ತು, ಮೊದಲು ನೀವೇನು ಮಾಡಿದ್ರಿ, ಅದೇನಾಗಿತ್ತು. ಈಗ ಉದಾಹರಣೆಗೆ ಸರ್, ಈ ಸಾಲ ನೋಡ್ತಾ ಇದ್ದೀರಿ ನೀವು. ಈಗ ಮತ್ತೆ ನೀವು ಜಂಪ್ ಮಾಡಕ್ ಹೋಗ್ಬಿಡಿ. ನಾನು ಕೇಳ್ತಾ ಇರೋದು ಇಷ್ಟೇ. ಒಂದ್ ಸೆಕೆಂಡ್ ಮೇಡಮ್ ಬರ್ತೀನಿ ಮೇಡಮ್. ನಿಮ್ಮ ಮೈತ್ರಿ ಈ ಸರ್ಕಾರದ ವಿರುದ್ಧವಾಗಿ ಕಡದ ಕುಡ್ಡೆ ಹಾಕಿದ್ದೇನು? ನಾನು ಬಜೆಟ್ ಬಗ್ಗೆ ಮಾತಾಡ್ತೀನಿ ಸರ್. ಬಜೆಟ್ ಬಗ್ಗೆನೇ ಬರ್ತಾ ಇರೋದು ನಾನು. ಈ ಎಲ್ಲಾ ವಿಚಾರಗಳು ಇವೆಲ್ಲವೂ ಕೂಡ ಬರೋದೇ ವಿಚಾರಗಳಲ್ಲೇನೆ. ನೀವು ಯಾರು ಮೂಗ್ದಾರ ಹಾಕದೇ ಇರೋದಕ್ಕೆ ಸರ್ಕಾರ ಇಷ್ಟ ಬಂದ ರೀತಿಯಲ್ಲಿ ಮಾಡ್ಕೊಳ್ತಾ ಇರೋದು ಸರ್. ಇಲ್ಲಿ ಮೂಗ್ದಾರ ಹಾಕಲಿಕ್ಕೆ ಅಲ್ಲಿ ಏನಾದ್ರೆ ದಾರ ಹಾಕಕ್ಕೆ ಮೂಗೇ ಇಲ್ಲ ಅವ್ರ ಹತ್ರ. ಅಲ್ಲಿ ಹಾಕೋರೇ ಇಲ್ವಲ್ಲ, ಹಾಕೊಂಡು ಓಡಾಡ್ತಾ ಇದ್ದೀರಿ ಸರ್. ಇವತ್ತಿಂದ ಹಾಕೋಣ ಸರ್, ಇವತ್ತಿಂದ ಹಾಕೋಣ ಸರ್. ಒಂದು ಮತ್ತೆ ಬರ್ತೀನಿ. ಈ ಬಜೆಟ್ ನಾವು ನೋಡ್ಕೊಳ್ಳುವಾಗ ಸರ್, ಈ ಒಂದು ಗಾದೆ ಕೇಳಿದ್ದೆ, ಸಾಲ ಮಾಡಿ ತುಪ್ಪ ತಿನ್ನು ಅಂತ ಹೇಳಿ. ಇವರು ಸಾಲ ಮಾಡಿ ಕಮಿಷನ್ ತಿನ್ಬೇಕು ಅಂತಕ್ಕಂಥ ಲೆಕ್ಕಾಚಾರ ಹೋಗ್ತಿದ್ದಾರೆ. ಇದು ದೇಶದಲ್ಲಿ ಸರ್. ಈಗ ಅವ್ರು ಮಾತಾಡುವಾಗ ನಾನು ಮಾತಾಡ್ತೀನಿ ನೋಡಿ ಸರ್. ಒಂದು ನೀವು ಏನಾರು ಈಗ ಇವ್ರು ಮಾತಾಡಿದ್ರು, ನನಗಿಂತ ಮುಂಚೆ ಮಾತಾಡಿದ್ರು, ಚೆನ್ನಾಗಿ ಮಾತಾಡಿದ್ರು ಸರ್. ಒಂದು ತಮ್ಗೆ ಹೇಳ್ತೀನಿ, ಅದ್ರ ಬಗ್ಗೆ ಅವ್ರು ಮಾಡಿದ ಬಗ್ಗೆ ನಾನು ಪ್ರಸ್ತಾಪ ಮಾಡ್ಲಿಕ್ಕೆ ಹೋಗಲ್ಲ, ಅವ್ರ ಬಗ್ಗೆ ನಾನು ಪ್ರಸ್ತಾಪ ಮಾಡಲ್ಲ ಸರ್. ನಾನು ಬಡ್ಜೆಟ್ ಬಗ್ಗೆ ಪ್ರಸ್ತಾಪ ಮಾಡ್ತೀನಿ. ಇವತ್ತು ನೀವು ಹಿಂದೂ ಮುಸಲ್ಮಾನ್ಗಳು ಈ ಕರ್ನಾಟಕದಲ್ಲಿ ಒಂದು ಬಾಂಧವ್ಯ ಸಹೋದರ ಥರ ಹೋಗ್ತಿದ್ದಾರೆ. ನೀವು ಅವ್ರಿಗೆ ಹೆಚ್ಚಿಗೆ ಕೊಟ್ಕೊಂಡು ಇವತ್ತು ಸಮಾಜದ ಹೊರಗಡೆ ತಗೊಂಡು ವೋಟ್ ಬ್ಯಾಂಕ್ ಮಾಡ್ಕೊತೀವಿ. ನನ್ನ ಕಲ್ಪನೆ ಏನಿದೆ ನನ್ನ ಒಂದು ಮನಸ್ಸಲ್ಲಿ ಸರ್ ಹೇಳ್ತೀನಿ ಸರ್. ನಾನು
ಇಷ್ಟು ಮೇಡಮ್, ವರ್ಷ ಒಂದ್ ಇಲ್ವಲ್ಲ? ಒಂದ್ ನಿಮಿಷ ನೀವು ಇರಿ vote ಮೇಡಮ್, ಹಾಕಿದ್ರೆ ನೀವು ಮಾತಾಡಕ್ಕೆ ನೀವು ಮಾತಾಡಕ್ಕೆ ಮಾತಾಡೋದಿಲ್ಲಲ್ಲ. ಕಾಂಗ್ರೆಸ್ BJP ಅವ್ರ ಜೊತೆ ಅಭಿಪ್ರಾಯ ಹೋದ್ರೆ ಹೇಳೋದಕ್ಕೆ ಅದನ್ನು ಬಿಡಿ ಅವ್ರನ್ನ ಅವ್ರಿಗೆ ಒಂಚೂರು. ಗೊತ್ತಾಗ್ಬೇಕಲ್ವಾ? ಮೇಡಮ್, ನೀವು ಮಾತಾಡ್ಬೇಕಾದ್ರೆ ಅವ್ರು BJP ಯಾರೋ ಜೊತೆ ಅಧಿಕಾರಕ್ಕೆ interfere ಹೋದ್ಮೇಲೆ ಈ ನಿಲುವು ಅನ್ನೋದು ಗೊತ್ತಾಗ್ಲಿ ಜನರಿಗೆ. ಇಲ್ಲಿ ನೀವು ಓಟ್ ಹಾಕೋ ತನಕ ಅವರು ಅವರೇ ಒಂದ್ second. ದೇವರಾಗಿದ್ರು ಅನ್ನೋದು ಗೊತ್ತಾಗ್ಲಿ. ಸರ್ ಮುಸಲ್ಮಾನರಿಗೆ ಫಸ್ಟ್ 4% ಕೊಟ್ಟವರು ಎಚ್ ಡಿ ದೇವೇಗೌಡರು. ಅದನ್ನ ಇವತ್ತು ನಾವು ಎನ್ನಿಬೇಕು ನಾವು ಅದನ್ನ. ಮತ್ತೆ ತಪ್ಪು ಅಂತ ಹೇಳ್ತೀರಾ ಹಾಗಾದ್ರೆ? ಅದಲ್ಲ, ನಾನು ಅದ್ರ ಬಗ್ಗೆ ಮಾತಾಡ್ತಿಲ್ಲ. ಅಲ್ಲ ಕಣ್ರೆ, ತಪ್ಪು ಅಂತ- ನಾನು ಅದ್ರ ಬಗ್ಗೆ ಮಾತಾಡ್ತಿಲ್ಲ. ತಪ್ಪು ಅಂತ ಹೇಳ್ಬೇಕಲ್ವಾ ಇವಾಗ ನೀವು? ರಿಸರ್ವೇಶನ್ ಬಗ್ಗೆ ಮಾತಾಡ್ತಿಲ್ಲ. ಇವಾಗ ಇದನ್ನ criticize ನಾನು ಮಾಡಿ ಹೇಳ್ತಕ್ಕಂಥದ್ದು ತಪ್ಪು ತಾನೇ? ದೇವೇಗೌಡರು ಕೊಟ್ಟಿದ್ದು ನಾನು ತಪ್ಪು ಅಂತ ಹೇಳ್ತಕ್ಕಂಥದ್ದು ತಾನೇ? ನೀವು ಹೇಳ್ತಿರೋದು ಒಳ ನಿಮ್ದೇ ಮೀಸಲಾತಿ ವಾಕ್ಯ, ಕೊಡಿ, ನಂದಲ್ಲ. ಒಳ ಮೀಸಲಾತಿ ಕೊಡಿ. ಮತ್ತೆ ಈಗ ಒಳ ಕೊಡಿ, ಒಳ ಮೀಸಲಾತಿ ಮೀಸಲಾತಿ ಕೊಡಿ. ನಮ್ಮ ಸರ್ಕಾರದ ಈಗ SC ನಿರ್ಮಾಣ ನಾವು ದುಡ್ಡು ಮಾಡ್ತೀವಿ. ಕೊಡಿ. ಇನ್ನು ಸಮಯ ಈಗ ಇದೆ. SC ST ನೋಡಿ, ದುಡ್ಡು ಇನ್ನು ದುಡ್ಡು ಸಮಯ ಕೊಡಿ ಇದೆ. ವಾಪಸ್ ನೀವು. ಸಮಯ ಇದೆ, ಮಾತಾಡ್ತೀನಿ. ಈಗ 89 ಕೋಟಿ ತಾವು ಮಾತಾಡಿ, ನಾನು ಈಗ ಮಾತಾಡ್ತೀನಿ. ಸದನದಲ್ಲಿ ನನಗೆ ಸಮಯ ಕೊಡಿ, ಮಾತಾಡ್ತೀನಿ. 187 ಕೋಟಿ ಬಾಕಿನಲ್ಲಿ 87 ಕೋಟಿನ ತಗೊಂಡಿದ್ದಾಗ ನಿಜ ಅಂತ ಹೇಳಿ ಮುಖ್ಯಮಂತ್ರಿಗಳು ಒಪ್ಕೊಂಡ್ರು. ಅದಕ್ಕೇನು ಪರ್ಸೆಂಟ್ ತಗೊಂಡ್ರಿ ನೀವು? ಈಗ ಅದಕ್ಕೆ ನ್ಯಾಯ ಕೊಡಿ. ಈಗ ನಾನು ಮುಸಲ್ಮಾನ್ ಬಗ್ಗೆ ಮಾತಾಡಿದಾಗ ಬಿಜೆಪಿಗೆ ಹೋದ್ರೆ ಅದಕ್ಕೆ ಮಾತಾಡಿ ತಿಳ್ಕೊತೀರಿ. ಇದು ಒಳ ಮೀಸಲಾತಿ ಕೊಡಿ. ಮತ್ತೆ ಈಗ ಜಾತಿ ಗಣತಿ ಬಂತು, ಅದು ಮಾಡಿ. ಮತ್ತೆ ನೀವು ನಾವೇನ್ ಮಾಡ್ಬೇಕು ಅಂತ ನಮ್ಗೆ ಅಧಿಕಾರ ಕೊಟ್ಟಿದ್ದಾರೆ. ನಮ್ಮ ಸರ್ಕಾರ ಇನ್ನೂ ಅವಧಿ ಇದೆ. ಬಿಡಿ, ನನಗೂ ನಾವೇನ್ ಮಾಡ್ಬೇಕು ಅಂತ ಹೇಳ್ಬೇಡಿ. ಈಗ ನಿಮಗೆ ಕೊಟ್ಟಾಗ ಏನ್ ಮಾಡಿದ್ದೀರಾ ಅದನ್ನ ಹೇಳಿ. ನಮಗೇನ್ ಮಾಡ್ಬೇಕು? ನಮ್ಮ ಸರ್ಕಾರ ಇದೆ, ಸಿದ್ದರಾಮಯ್ಯ ಇದ್ದಾರೆ, ಡಿಕೆ ಇದ್ದಾರೆ, ನಮ್ಮ ಕರ್ನಾಟಕ ರಾಹುಲ್ ಜನತೆಗೆ ಗಾಂಧಿ ಏನ್ ಇದ್ದಾರೆ, ನಾವು ಕೊಡ್ಬೇಕು ಅಂತ. ಮಾಡ್ಕೋತೀವಿ. ಈಗ ತಪ್ಪದೇ ಕರ್ನಾಟಕ ಹೇಳಿ. ಜನತೆಗೆ ನೀವು ಏನ್ ಕೊಡಬೇಕು ಅಂತ ನಾನು ಕೇಳ್ತಾ ಇದ್ದೀನಿ ಅಷ್ಟೇ. ಒಟ್ರಲ್ಲಿ ಪಬ್ಲಿಕ್ ನಲ್ಲೇ ಅಲ್ಲೇ ಇದೀವಿ. ಪಬ್ಲಿಕ್ ಎಲ್ಲಿದ್ವೋ ಅರುಣ್, ಅಲ್ಲೇ ಎಲ್ಲಿರ್ತೀವಿ ನಾವು? ಅರುಣ್, ಅಲ್ಲ SC, ಇಟ್ಸ್ ಕರೆಕ್ಟ್ ಮೇಡಮ್, ಅರುಣ್ಜಿ. ಇಟ್ಸ್ ಕರೆಕ್ಟ್. ನಾನು We are ಮೇಡಮ್ ಅವರು ಅವಾಗ confused. ಅಂಕಿಅಂಶ We ಹೇಳ್ತಾ need ಇದ್ರಲ್ಲ, clarity. ರಾಜಸ್ವನ ಹೇಗೆ ನಾವು ಕ್ರೋಢೀಕರಿಸ್ತೀವಿ ಅಂತ ಅಂದ್ಬಿಟ್ಟು. ಅರುಣ್, ಕಳೆದ ಬಾರಿ ಬಜೆಟ್ನಲ್ಲಿ ಸಿದ್ದರಾಮಯ್ಯನವರು ಎಷ್ಟು ಸಾಲವನ್ನು ಮಾಡಬೇಕಾಗುತ್ತೆ ಅಂತ ಒಂದು ಪಿಕ್ಚರ್ ಕೊಟ್ಟಿದ್ರು. ಮುಂದಿನ 1 ವರ್ಷಕ್ಕೆ ಎಷ್ಟು ಸಾಲ ಮಾಡಬೇಕಾಗುತ್ತೆ ಅಂತ. ನೋಡಿ, ಎಲ್ಲರೂ ಹೇಳ್ತಾರೆ ಸಿದ್ದರಾಮಯ್ಯನವರು 14 ಸರ್ತಿ ಬಜೆಟ್ ಮಂಡನೆ ಮಾಡಿದ್ದಾರೆ, ಎಕ್ಸ್ಪರ್ಟ್ ಎಲ್ಲ. ಇವ್ರು ಹೇಗಾಯಿತು ಅಂತಂದರೆ, ನೀವು ಮಾಡಿದ ಸಾಲದ ಹಣ ಇದೆಯಲ್ಲ, ನೀವು ಸರ್ಪ್ಲಸ್ ಮಾಡಿದ್ವಿ ನಾವು ತೆರಿಗೆ ಸಂಗ್ರಹದಲ್ಲಿ ಅಂತ ಹೇಳಿದ್ರಲ್ಲ, ನೀವು ತೆರಿಗೆ ಸಂಗ್ರಹ ಸರ್ಪ್ಲಸ್ ಮಾಡಿದ್ದೀರಾ. ನೀವು ಮಾಡಿದ ಸಾಲದ ಹಣ ಜನವರಿ ತಿಂಗಳಿಗೆ ಮುಗಿದೋಯ್ತು. ಫೆಬ್ರವರಿ ಆ್ಯಂಡ್ ಮಾರ್ಚ್ಗೆ 2 ತಿಂಗಳಿಗೆ ಸಾಲ ಮಾಡಿದ್ದೀರಾ, 48,000 ಕೋಟಿ. ಲೆಕ್ಕನೇ ತೋರಿಸಿಲ್ಲ ಅದನ್ನು. ಅಂದರೆ ನೀವು ಸಾಲ ಮಾಡಿರ್ತಕ್ಕಂಥದನ್ನ ಸರ್ಪ್ಲಸ್ ಅಂತ ಲೆಕ್ಕನೇ ತಗೊಳ್ಳಲ್ಲ. ಸಾಲದ ಪಾಡಕ್ಕೆ ಸಾಲನಾ? ಬರೀ ಇಲ್ಲಿ ನಿಮಗೆ ಟ್ಯಾಕ್ಸ್ ಕಲೆಕ್ಟ್ ಆಗ್ತಾ ಇದ್ರೆ ಆಗೋಯ್ತಾ? ನಾವು ರಾಜಪ್ರಭುತ್ವದಲ್ಲಿಲ್ಲ, ಪ್ರಜಾಪ್ರಭುತ್ವದಲ್ಲಿ. ನಮ್ಮ ರಾಜ್ಯದ ತೆರಿಗೆಯ ಹಣದ ಮೇಲೆ ನಮಗೆ ಹಕ್ಕಿದೆ. ಖಂಡಿತ, ಯಾರಿಲ್ಲ ಅಂದಿದ್ದು? ನಮ್ಮ ನಾಯಕತ್ವ ಕೇಂದ್ರದ ಜೊತೆ ಫೆಡರಲ್ ಸಿಸ್ಟಮ್ ಅಲ್ಲಿ, ರಾಜ್ಯ ಕೇಂದ್ರಗಳ ಸಂಬಂಧಗಳ ಸಿಸ್ಟಮ್ ಅಲ್ಲಿ ನಾವು ಫೈಟ್ ಮಾಡ್ತೀವಿ. ನಮ್ಮ ಹಣ ವಾಪಸ್ ಬರಬೇಕು. ಖಂಡಿತ. ಒಂದ್ ನಿಮಿಷ, ನಾವು ನಾನು ಸಾಲದ ಬಗ್ಗೆ ಕೇಳಿದ್ದು. ಗ್ಯಾರಂಟಿ ಕೊಟ್ಬಿಟ್ರೆ ಆಕಾಶ ಬಿದ್ದೋಗುತ್ತೆ. ನೋ, ಇವತ್ತು ನಾನು ಗ್ಯಾರಂಟಿ ವಿಚಾರಕ್ಕೆ ಬಂದೇ ಇಲ್ಲ ಮೇಡಮ್. ನಾನು ಕೇಳ್ತಾ ಇರೋದು, ನಾನು ಹೇಳ್ತಾ ಇದ್ದೀನಿ, ಕೇಳಿಸ್ಕೊಳ್ಳಿ. ವಿಶ್ವಸಂಸ್ಥೆ ಕೂಡ ಇವತ್ತು, ವಿಶ್ವಸಂಸ್ಥೆಯಲ್ಲೂ ಕೂಡ ಸಾಮಾಜಿಕ ಭದ್ರತೆ ಕೊಡೋದಿದೆಯಲ್ಲ, ಇವತ್ತು ಆಹಾರ ಭದ್ರತೆ, ಸಾಮಾಜಿಕ 52,000 ಕೋಟಿ ಮಾತ್ರ 4 ಲಕ್ಷ ಬಡ್ಜೆಟ್ ಅಲ್ಲಿ. ಇವತ್ತು ಅದು ಪುಕ್ಸಟ್ಟೆ ಅಲ್ಲ. ಶಕ್ತಿ ಯೋಜನೆ, ಗೃಹಲಕ್ಷ್ಮಿ ಯೋಜನೆಗಳ ವಿಚಾರದಲ್ಲಿ ಬಂದ್ರೆ ಇಂಡೈರೆಕ್ಟ್ ಆಗಿ ನಿಮ್ಗೆ ಎಷ್ಟು ಬಂದಿದೆ. ಟೆಂಪಲ್ಗಳ ಸಂಗ್ರಹ ನೋಡಿ. ನೀವು ಅವಾಗಿಂದಲೂ ಎಂಟ್ರಲ್ಲಿ ಒಂದು ಭಾಗ ಅಂತಿದ್ರಲ್ಲ ಮೇಡಮ್. ಆಯ್ತು, ನಿಮ್ಮ ಪ್ರಕಾರ ಈಗ ಎತ್ತಿಟ್ರು 51,000 ಕೋಟಿ ಏನೇನು ಅಲ್ಲ ನಿಮಗೆ. ಆರ್ಗ್ಯುಮೆಂಟ್ ನೋಡಿ, ನೆರೇಟಿವ್ಸ್ ಅನ್ನ ಇನ್ನು ಬೇಕಾದಷ್ಟು ಚರ್ಚೆ ಮಾಡಬಹುದು. ಬಡ್ಜೆಟ್ ಬರೀ ಅರುಣ್ಜಿ, ಒಂದ್ ನಿಮಿಷ. ಇಂಪಾರ್ಟೆಂಟ್ ಪಾಯಿಂಟ್ ಅರುಣ್ಜಿ, SC ST ಗಳಿಗೆ 1 ಕೋಟಿ ಅಣ್ಣ, ಒಂದ್ ನಿಮಿಷ. 1 ಕೋಟಿ ಜನಸಂಖ್ಯೆ ಇರುವ SC ST ಗಳಿಗೆ ನಮ್ಮ ಸರ್ಕಾರ, ಸಿದ್ದರಾಮನ ಲೆಕ್ಕ ಅಂತ ಟೈಟಲ್ ಕೊಟ್ಟಿರುವ ಸರ್ಕಾರ ಕೊಟ್ಟಿರ್ತಕ್ಕಂಥದ್ದು 42,000 ಕೋಟಿ. 28ರಿಂದ 30 ಕೋಟಿ SC ST ಜನರಿಗೆ ಕೇಂದ್ರ ಕೊಟ್ಟಿರ್ತಕ್ಕಂಥದ್ದು ಕೇವಲ 52,000 ಕೋಟಿ. 10 ಲಕ್ಷ ಕೋಟಿ ಕೊಡ್ಬೇಕು. ನಿಮ್ಮ ಮುಖವಾಡವನ್ನ ಇಲ್ಲಿ ಕಳಿಸ್ತಾ ಇದೀವಿ ನಾವು SC ST ದುಡ್ಡಲ್ಲ. 42,000 ಕೋಟಿ, 1 ಕೋಟಿ ಜನಸಂಖ್ಯೆ ನಾವು ಕೊಟ್ಟಿದ್ದೀವಿ. ಮೈ ಆರ್ಗ್ಯುಮೆಂಟ್ ಮೇಡಮ್, ಹಾಗಿದ್ದಾಗ ನನ್ನೊಂದು ಆರ್ಗ್ಯುಮೆಂಟ್ ಇದೆ. ನೀವು ಅವ್ರು ಕೇಳಿ ಅವ್ರು ಉತ್ತರ ಕೊಡ್ಕೊಳ್ತಾರೆ ಕೇಂದ್ರದವರು. ಬಟ್ ನಾನು ಒಂದ್ ನಿಮಿಷ, ನನ್ನ ಆರ್ಗ್ಯುಮೆಂಟ್ ಹಾಗಿದ್ದಾಗ SC ST ಬಗ್ಗೆ ಹೇಳ್ತಾ ಇದ್ರಲ್ವಾ, ಅವರ ಕಲ್ಯಾಣಕ್ಕೋಸ್ಕರ ಇಟ್ಟಂತ ದುಡ್ಡನ್ನ ಕಿತ್ಕೊಂಡು ಯಾಕೆ ಗ್ಯಾರಂಟಿ ಕೊಟ್ರಿ? ನಾವು ಕಿತ್ಕೊಂಡಿಲ್ಲ. 500 ಪಬ್ಲಿಕ್ ಸ್ಕೂಲ್ ಮಾಡಿದ್ರೆ ನಮ್ಮ ಸರ್ಕಾರ ತಾರತಮ್ಯ ಮಾಡೋದಿಲ್ಲ. ಪಾಕಿಸ್ತಾನದ ರಚನೆಯನ್ನ ವಿರೋಧ ಮಾಡಿ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಮೀಸಲಿಟ್ಟಂತ ಕಲ್ಯಾಣ ನಿಧಿಯನ್ನ, ದಲಿತರಿಗೋಸ್ಕರ ಮೀಸಲಿಟ್ಟಂತ ಕಲ್ಯಾಣ ನಿಧಿಯಲ್ಲಿ ಮುಸಲ್ಮಾನರು, ಸಿಖ್ಖರು, ಬೌದ್ಧರು, ಅಲ್ಪಸಂಖ್ಯಾತರ ಅವರ ಹಕ್ಕುಗಳನ್ನ ರಕ್ಷಣೆ ಮಾಡಿದ್ದು ಭಾರತ. ಐ ಆಮ್ ನಾಟ್ ಜಂಪಿಂಗ್. ಪಾಕಿಸ್ತಾನ ಮಾಡಿ ಪಾಕಿಸ್ತಾನದ ವ್ಯೂ ಪಾಯಿಂಟ್ ಅಲ್ಲಿ ನೀವು ಹೋಗ್ತಾ ಇದ್ದೀರಿ. ಇದು ದೇಶಕ್ಕೆ
You are ದೇಶಕ್ಕೆ jumping ಮಾಡುವ from the ದ್ರೋಹ. point. ನಾನು ಕೇಳ್ತಾ ಅವರು ಇರೋದು ಭಾರತವನ್ನು ನಂಬಿದಂತವರು, ಅವರ ರೈಟ್ ಇದು, ರಾಜ್ಯದಲ್ಲಿ ಚಾರಿಟಿ ಅಲ್ಲ. ಪಾಕಿಸ್ತಾನ ಅಲ್ಪಸಂಖ್ಯಾತರಿಗೆ ಕೊಡ್ತಕ್ಕಂಥದ್ದು ಅವರು ಭಾರತೀಯ ಪ್ರಜೆಗಳಾಗಿ ನಾನು ಅವರ ಕೇಳ್ತಾ ಹಕ್ಕು. ಇರೋದು ಅವರ ಹಕ್ಕು. ಪಾಕಿಸ್ತಾನದಲ್ಲಿ ನಾನು ಕೇಳ್ತಾ ಇರೋದು ಅಲ್ಪಸಂಖ್ಯಾತರು ಯಾಕೆ ಉಳಿಲಿಲ್ಲ? ಪಾಕಿಸ್ತಾನಕ್ಕೆ ಪಾಕಿಸ್ತಾನದಲ್ಲಿ ಯಾಕೆ ಉಳಿಲಿಲ್ಲ? ನಾನು ಕೇಳ್ತಾ ಇರೋದೇನು ನೀವು ರಾಜ್ಯದಲ್ಲಿ ಮುಸಲ್ಮಾನರು ದಲಿತರಿಗೆ ಮುಸಲ್ಮಾನರು ಅಂತ ರಾಜ್ಯದಲ್ಲಿ ನೋ ಒಂದ್ ನಿಮಿಷ ಮುಸಲ್ಮಾನರು ಮೇಡಮ್ ನಾನು ಕೇಳ್ತಾ ಇರೋ ಪ್ರಶ್ನೆ ಭಾರತೀಯರು ಯಾರು ಮೊದಲು ಮಾತಾಡಿದ್ರು? ಭಾರತೀಯರು ಯಾರು ಮೊದಲು ಮಾತಾಡಿದ್ರು? ಮುಸಲ್ಮಾನರು. You are jumping. ಹಿಂದೂಗಳು ಅಂತ ಹೇಳ್ತೀರಾ? ಮುಸಲ್ಮಾನರ ಬಗ್ಗೆ ಹಿಂದೂಗಳು ಅಂತ ಮಾತಾಡಿ. ಹೇಳ್ತೀರಾ? ಒಂದು ನಿಮಿಷ SC, ST ಗಳು ಅಂತ first- ಹೇಳ್ತೀರಾ? no. OBC ಗಳು ಅಂತ SC, ST ಹೇಳ್ತೀರಾ? amount. ಅಹಿಂದ ಅಂತ SC, ST ಹೇಳ್ತೀರಾ? amount ಚರ್ಚೆ ಮಾಡಿ. ಅಹಿಂದ ಅಂತ Answer ಹೇಳ್ತೀರಾ? the SC, ST amount. Division ನೋಡು, ಮಾಡೋದು, SC, ST amount ಚರ್ಚೆ ಮಾಡಿ. division ಮಾಡೋದು, Answer ಸಮಾಜವನ್ನು SC, ST amount. ಹೊಡಿತಕ್ಕಂಥದ್ದು, ದಯಮಾಡಿ ದೇಶವನ್ನು SC, ST amount ಹೊಡಿತಕ್ಕಂಥದ್ದು ಬೇಡ. ನಿಮ್ಮ ಸಂಸ್ಕೃತಿ. SC, ST ಆ amount. ತಪ್ಪನ್ನ ಮಾಡಬೇಡಿ. ಮೇಡಮ್ SC, ಅಹಿಂದ ST amount. ಸಮಾವೇಶ ಮಾಡಿದವರು ಯಾರು ಮೇಡಮ್? ಮೊದಲನೇದಾಗಿ ಒಂದ್ ನಿಮಿಷ. ಸಿದ್ದರಾಮಯ್ಯನವರು ಮಾಡಿದ್ದು. ಹೌದು. ಹೊಡೆದಿದ್ಯಾರು? ಅವರಿಗೆ ಹೇಳಿದ್ಯಾರು? ಜಾಗೃತಿ ತರಬೇಕು. ಅಲ್ಪಸಂಖ್ಯಾತರು ಬೇರೆ, ಅವರ ದಲಿತರು ಹಕ್ಕುಗಳ ಬೇರೆ. ಬಗ್ಗೆ ಜಾಗೃತಿ ಯಾರು ಹೇಳಿದ್ದು? ಮೂಡಿಸ್ಬೇಕು. ಮೊದಲ ಅವರ ಸಮಾವೇಶ ಹಕ್ಕುಗಳ ಮಾಡಿದ್ದು ಬಗ್ಗೆ ಸಿದ್ದರಾಮಯ್ಯ. ಮಾತನಾಡಬೇಕು. Yes, ಶೋಷಿತ you are diverting ಸಮಾಜವನ್ನ the topic. SC, You are ST ಗಳ diverting the ಬಗ್ಗೆ topic. I am not First diverting. ಅಹಿಂದ You are ಮಾಡಿದ್ದು diverting, ಸಿದ್ದರಾಮಯ್ಯ. madam. ಸಾವಿರ ಕೋಟಿ You are ಅಹಿಂದ diverting. ಅವರೇ ಗೊತ್ತಿರಲಿಲ್ಲ. ದಲಿತರಿಗೆ 52,000 ಕೋಟಿ ಕೊಟ್ಟು Come on. 1 ಕೋಟಿಗೆ You are 42,000 jumping, you are ಕೋಟಿ jumping, ಕೊಟ್ಟ you are ಸಿದ್ದರಾಮಯ್ಯ jumping. great. ಕಾಂಗ್ರೆಸ್ ಸರ್ಕಾರ great.